ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ಇದೇ ನೋಡಿ ನಮ್ಮ ಮೆಣಸಿನ ಗಿಡಗಳು. ಪಪ್ಪಾಯಿ ಮರ ಅಡ್ಡ ಬಿದ್ದಿದೆ. ಅದರಲ್ಲಿರುವ ಪಪ್ಪಾಯಿಗಳು ಹಣ್ಣಾಗಲಿಲ್ಲ, ಬೆಳೆಯಲಿಲ್ಲ, ಹಾಗೆ ಬಿಟ್ಟಿದ್ದೇವೆ. ಮೆಣಸಿನ ಗಿಡದಲ್ಲಿ ಕೆಲವು ಮೆಣಸು ಹಣ್ಣಾಗಿವೆ, ಅದನ್ನು ಎಲ್ಲವನ್ನು ತೆಗೆದಿಟ್ಟಿದ್ದೇವೆ. ಈ ಪಪ್ಪಾಯಿ ಮರದ ಹತ್ರವೇ ಅರಶಿನ ಅನ್ನು ನಾವು ನೆಟ್ಟಿದ್ದೆವು. ಈಗ ಅದರ ಗಿಡಗಳೆಲ್ಲ ಒಣಗಿವೆ. ಈ ಅರಸಿನ ಗಿಡಗಳಲ್ಲಿ ಬೇರೆ ಕೂಡ ಗಿಡಗಳಿವೆ, ಕೂವೆ ಗಿಡಗಳು ಅಂತ ಹೇಳ್ತಾರೆ. ಅದು ಹಳದಿ ಬಣ್ಣದ್ದು ಇರ್ತದೆ, ಅದು ಗೊತ್ತೇ ಆಗುದಿಲ್ಲ, ನೋಡೋಕೆ ಒಂದೇ ರೀತಿ ಇರ್ತದೆ ಅರಸಿನ ಗಿಡದ ಹಾಗೆ. ಅದರೊಟ್ಟಿಗೆ ಕುಕ್ಕುಸುಂಟಿ ಅಂತ ಹೇಳ್ತಾರೆ, ಅದರ ಗಿಡಗಳು ಇವೆ. ಈ ಗಿಡಗಳೆಲ್ಲ ಒಣಗುವಾಗ ಒಂದೇ ರೀತಿ ಇರುವುದು, ಗೊತ್ತೇ ಆಗುದಿಲ್ಲ. ಇದು ಅರಸಿನ ಗಿಡದೊಟ್ಟಿಗೆ ನೆಟ್ಟಿದ್ದೇವೆ. ಅದು ಯಾವುದಂತೆಲ್ಲ ಗೊತ್ತಾಗೋದು, ಕೂವೆ ಗಿಡ ಅಂತ ಕಾಣ್ತದೆ, ನೋಡೋಕೆ ಒಂದೇ ರೀತಿ ಇದೆ, ಮತ್ತು ಡಾರ್ಕ್ ಕಲರ್ ಇಲ್ಲ ಅದರಲ್ಲಿ. ಈಗ ಕರಿಮೆಣಸು, ಹುಣಸೆ ಹುಳಿ ಎಲ್ಲ ಆಗುವ ಟೈಮು. ಈ ಟೈಮಲ್ಲಿ ತುಂಬ ಕೆಲಸ, ಒಂದು ಗಳಿಗೆ ಪುರ್ಸೊತ್ತಿರಲಿಲ್ಲ, ವಿಡಿಯೋ ಹಾಕಲಿಕ್ಕೆ ಕೂಡ ಟೈಮ್ ಸಿಗಲಿಲ್ಲ. ಇದು ಚೂರಿ ಮುಳ್ಳು, ನಾವು ಚಿಕ್ಕದಿರುವಾಗ ಎಷ್ಟೋ ಇದನ್ನು ತಿಂತಿದ್ದೆವು. ಈಗಲೂ ನಮ್ಮ ಕಾಡಲ್ಲೆಲ್ಲ ಎಲ್ಲ ಕಡೆ ಇದೆ. ಇದನ್ನು ಸಿಕ್ಕುವಾಗ ಎರಡು ಬಾಯಲ್ಲಿ ಹಾಕಿದ್ರೆ ತುಂಬ ಖುಷಿ ಆಗ್ತದೆ. ಚಿಕ್ಕಂದಿನಲ್ಲಿ ಇದನ್ನೆಲ್ಲ ಎಷ್ಟೋ ನಾವು ತಿಂದಿದ್ದೇವೆ ಮಕ್ಕಳೊಟ್ಟಿಗೆ ಸೇರಿ. ಅದರ ಮುಳ್ಳುಗಳಿದ್ದರೂ ನಾವು ಅದನ್ನು ಕೇರ್ ಮಾಡದೆ ಅದನ್ನು ತಿಂತಿದ್ದೆವು. ಇದು ರೆಂಜೆಕಾಯಿ, ಇದನ್ನು ಕೂಡ ನಾವು ಚಿಕ್ಕದಿರುವಾಗ ತಿಂತಿದ್ದೆವು. ಈಗಲೂ ನಮ್ಮ ಮನೆ ಹತ್ತಿರ ಒಂದು ಮರದಲ್ಲಿ ಆಗ್ತದೆ. ಇದು ಹಣ್ಣಾದರೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ತುಂಬ ಕಣರಾಗಿರ್ತದೆ, ಆದರೂ ತಿನ್ನಲಿಕ್ಕೆ ತುಂಬ ಖುಷಿಯಾಗೋದು. ಇದರಲ್ಲಿ ಪರಿಮಳವಾದ ಹೂಗಳು ಬಿಡ್ತವೆ. ಇದರೊಳಗೆ ಈ ರೀತಿ ಇರುವುದು. ಕರಿಮೆಣಸು ಕೂಡ ಒಣಗ್ತಾ ಇದೆ. ಸ್ವಲ್ಪ ಸ್ವಲ್ಪವೇ ಸಮಯ ಸಿಗುವಾಗ ಅದನ್ನು ಕೊಯ್ದು ಒಣಗಿಸುವುದು, ಕ್ಲೀನ್ ಮಾಡಿ. ಹೊಸ ಕರಿಮೆಣಸನ್ನು ಇಟ್ಟು ಹಳೆಯ ಕರಿಮೆಣಸನ್ನು, ಕಳೆದ ವರ್ಷದ ಕರಿಮೆಣಸನ್ನು ನಾವು ಕೊಡುವುದು. ಒಂದು ವರ್ಷದ ಮೊದಲು ಅದು ಖಾರವಾಗಿರ್ತದೆ, ಸ್ಟ್ರಾಂಗ್ ಆಗಿರ್ತದೆ. ಇದು ಪ್ರತಿಯೊಂದು ಆಹಾರ ಪದಾರ್ಥಕ್ಕೂ ಕರಿಮೆಣಸು ತುಂಬ ಉಪಕಾರಿಯಾಗಿದೆ. ಕರಿಮೆಣಸು ತುಂಬ ಔಷಧೀಯ ಗುಣವುಳ್ಳ ಒಂದು ಪದಾರ್ಥವಾಗಿದೆ. ಇದನ್ನು ಪ್ರತಿದಿನವೂ ನಾವು ಸೇವಿಸುವ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ಸೇವಿಸಿದರೆ, ಅದನ್ನು ಬೆರೆಸಿದರೆ ತುಂಬ ಒಳ್ಳೆಯದು. ನಮ್ಮ ಮನೆಯ ಸುತ್ತಲೂ ಮರ ಇದರಿಂದ ವಾರಕ್ಕೊಮ್ಮೆ ಆದರೂ ಅದನ್ನು ತರಗೆಲೆಯನ್ನು ಕ್ಲೀನ್ ಮಾಡಬೇಕಾಗ್ತದೆ, ತುಂಬ ತರಗೆಲೆ ಬೀಳುವುದು. ಮಾವಿನ ಮರ ಇದೆ, ಹುಣಸೆ ಮರವಿದೆ, ಎಲ್ಲ ಮರಗಳು ಸುತ್ತಲೂ ಇವೆ. ಆದ ಕಾರಣ ಟೆರೆಸ್ ಮೇಲೆ ಆವಾಗ ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ಎಲ್ಲ ಕೆಲಸಗಳನ್ನು ನಾವು ಮನೆ ಮಂದಿಯೆಲ್ಲ ಒಟ್ಟಿಗೆ ಸೇರಿ ಅದನ್ನು ಮಾಡುವುದು. ಈ ಟೈಮಲ್ಲಿ ಮರ ಚಿಗುರಿ ಹಳೆಯ ಎಲೆಗಳೆಲ್ಲ ಉದುರಿ ತುಂಬ 2 ಗೋಣಿ ಚೀಲದಷ್ಟು ತರಗೆಲೆ ಸಿಗ್ತದೆ ನಮಗೆ ಟೆರೆಸ್ ಮೇಲೆ. ಅದನ್ನು ಆವಾಗ ಕ್ಲೀನ್ ಮಾಡದಿದ್ರೆ, ಈ ಹುಣಸೆ ಹುಳಿ ಅಥವಾ ಕರಿಮೆಣಸೆಲ್ಲ ಒಣಗಿಸಬೇಕಾದ್ರೆ ಮೇಲೆ ಒಣಗಿಸುವುದು. ಈ ತರಗೆಲ್ಲ ಅದರ ಮೇಲೆ ಬಂದು ಕೂತ್ಕೊಳ್ತದೆ, ಆಗ ಧೂಳು ಕುಳಿತುಕೊಳ್ಳುವುದು. ಆದ ಕಾರಣ ಹುಣಸೆ ಹುಳೆಲ್ಲ ಅದನ್ನು ಒಣಗಿಸುವಾಗ ಜಾಗ್ರತೆಯಲ್ಲಿ ಒಣಗಿಸಬೇಕಾಗ್ತದೆ. ನಮ್ಮ ಹಿತ್ತಲಲ್ಲಿರುವ ಎಲ್ಲ ಮರಗಳು ಹೆಚ್ಚಾಗಿ ಎಲ್ಲ ದೊಡ್ಡ ದೊಡ್ಡ ಹಳೆಯ ಮರಗಳು. ಅದರ ಮೇಲೆ ಹತ್ತಿ ಕೊಯ್ಬೇಕಾದ್ರೆ ಅಷ್ಟೇ ಕಷ್ಟ ಇದೆ. ತೆಂಗಿನ ಮರವಾಗಲಿ, ಹುಣಸೆ ಮರ ಆಗುವ ಮಾವಿನ ಮರ ಎಲ್ಲವೂ ಹಳೆಯದಾದ ಮರಗಳಾಗಿವೆ. ಈ ಹುಣಸೆ ಹುಳಿಯನ್ನು ಜಾಗ್ರತೆಯಲ್ಲಿ ಕ್ಲೀನ್ ಮಾಡಿಟ್ರೆ ತುಂಬ ವರ್ಷದವರೆಗೆ ಅದನ್ನು ನಾವು ಉಪಯೋಗಿಸಬಹುದು. ಅದರಲ್ಲಿ ಹುಣಸೆ ಹುಳಿಯಲ್ಲಿ ಅದರ ಬೀಜ ಉಳಿದರೆ ಬೇಗನೆ ಅದು ಹಾಳಾಗೋದು, ಹುಳ ಎಲ್ಲ ಬೀಳೋದು. ಕ್ಲೀನ್ ಮಾಡಿಟ್ರೆ ಎಷ್ಟು ವರ್ಷಕ್ಕೂ ಏನಾಗೋದಿಲ್ಲ. ಉಪ್ಪು ಹಾಕದಿದ್ದರೂ, ಉಪ್ಪು ಹಾಕದೆ ಹಾಗೆ ಇಟ್ಟರು ಕೂಡ ಏನು ಹಾಳಾಗೋದಿಲ್ಲ. ತುಂಬ ವರ್ಷದಿಂದ ನಾನು ಇಡ್ತಾ ಇದ್ದೇನೆ, ಹುಣಸೆ ಹುಳಿ ಏನು ಹಾಳಾಗೋದಿಲ್ಲ.
ಹುಣಸೆ ಹುಳಿಯನ್ನು ಒಣಗಿಸುವಾಗ ಇದೇ ರೀತಿ ಕ್ಲೀನಾದ ಜಾಗದಲ್ಲಿ ಅದನ್ನು ಒಣಗಿಸಬೇಕಾಗ್ತದೆ. ಕಂಗಿನ ಹಾಳೆಯಲ್ಲಿ ಈ ಹುಣಸೆ ಹುಳಿಯನ್ನು ಒಣಗಿಸಲಿಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ಮೊದಲಿನ ಕಾಲದಿಂದಲೂ ಇಂಥ ಕಂಗಿನ ಹಾಳೆಯಲ್ಲೇ ಸಂಗ್ರಹ ಮಾಡಿ ಇಡ್ತಿದ್ರು. ತುಂಬ ವರ್ಷಗಳವರೆಗೆ ಏನು ಹಾಳಾಗ್ತಿರ್ಲಿಲ್ಲ. ಇಲ್ಲಿ ಮಕ್ಕಳ ಕೆಲಸ ಆಗ್ತಾ ಉಂಟು. ಕೋಳಿಗೆ ಗೂಡು ರೆಡಿ ಆಗ್ತಾ ಇದೆ. ಕೋಳಿ ಮರಿಗಳಿಟ್ಟಿವೆ. ಹಗಲಿನ ಹೊತ್ತಲ್ಲಿ ಇಂಥ ಗೂಡಲ್ಲಿ ಹಾಕಿಟ್ರೆ ಸ್ವಲ್ಪ ಭದ್ರವಾಗಿರ್ತದೆ. ಈ ಮಿಷಿನ್ ಮೂಲಕ ತೆಂಗಿನ ಮರಕ್ಕೆ ಹತ್ತಿ ತೆಂಗಿನಕಾಯಿಯನ್ನು ಕೊಯ್ದಿದ್ದಾರೆ. ಈ ಮಿಷಿನ್ ಅನ್ನು ಉಪಯೋಗಿಸಿ ನಮಗೆ ಹೆಂಗಸರಿಗೆ ಕೂಡ ಮರಕ್ಕೆ ಹತ್ತಲಿಕ್ಕೆ ಕಲಿಯಬಹುದು. ಜಾಗ್ರತೆಯಲ್ಲಿ ಇದನ್ನು ಉಪಯೋಗಿಸಿದರೆ ಯಾರಿಗೂ ಕೂಡ ಹತ್ತಬಹುದು. ನಾನು ಹೇಳಿದೆಲ್ಲೋ, ನಮ್ಮ ಹಿತ್ತಲಲ್ಲಿ ದೊಡ್ಡ ದೊಡ್ಡ ಮರಗಳೇ ಇರುವುದು. ಇದು ತೋಡಿನ ಸೈಡಲ್ಲಿ ಇರುವ ತೆಂಗಿನ ಮರಗಳು, ತುಂಬ ಹಳೆಯದಾದ ಮರಗಳು. ಈ ಮರಕ್ಕೆ ಹತ್ತಿ ಸ್ವಲ್ಪ ತೆಂಗಿನಕಾಯಿನೆಲ್ಲ ಕೊಯ್ದಿದ್ದಾರೆ. ತೆಂಗಿನಕಾಯಿ ಕೊಯ್ದಾಗ ಕತ್ತಲಾಯಿತು. ರಾತ್ರಿ ಹೊತ್ತಲ್ಲಿ ಹಿತ್ತಲನ್ನು ಕ್ಲೀನ್ ಮಾಡಿ ಬೆಂಕಿ ಹಾಕಿದ್ದು. ಈ ಸುಡು ಮಣ್ಣು ಕೃಷಿಗೆಲ್ಲ ತುಂಬ ಒಳ್ಳೆಯದಾಗುವುದು, ಒಳ್ಳೆ ಫಲ ಕೂಡ ಕೊಡುವುದು. ಆದರೆ ಜಾಗ್ರತೆಯಲ್ಲಿ ಬೆಂಕಿ ಕೊಡಬೇಕಾಗ್ತದೆ. ಈ ಟೈಮಲ್ಲಿ ರಾತ್ರಿ ಹೊತ್ತಲ್ಲೇ ಹೀಗೆ ಬೆಂಕಿ ಹಾಕೋದು ಒಳ್ಳೆಯದು. ಮೊನ್ನೆ ಒಂದು ದಿವಸ ಹತ್ತಿರದ ಹಿತ್ತಲಲ್ಲಿ ಬೆಂಕಿ ಬಿದ್ದು ತುಂಬ ಕಷ್ಟವಾಗಿದೆ. ಎಲ್ಲರೂ ಸೇರಿ ಅದನ್ನು ನಂದಿಸಿದ್ದೇವೆ. ನಿನ್ನೆ ರಾತ್ರಿ ಬೆಂಕಿ ಹಾಕಿದ್ದು. ಇವತ್ತು ಬೆಳಗಿನ ಸೀನರಿ. ಸುಡುಮಣ್ಣು ಸುಡ್ತಾ ಇದೆ. ಈ ಮಣ್ಣೆಲ್ಲ ಉರಿದು ಬೂದಿ ಆಗಬೇಕು, ಅಷ್ಟರವಾಗಿದ್ದು ಉರಿತಾ ಇದ್ರೆ ಒಳ್ಳೆಯದು. ಅದೇ ತುಂಬ ಜಾಗ್ರತೆಯಿಂದ ನೋಡಿಕೊಳ್ಬೇಕಾಗ್ತದೆ. ಸುತ್ತಲೆಲ್ಲ ಮುಳಿ ಹುಲ್ಲು ತುಂಬ ಇದೆ. ಇದು ನಾನು ನಾಯಿ ಸೊಡಕ್ಕಂತ ಹೇಳಿದ್ದಲ್ಲ, ಅದು ಈಗ ಒಣಗಿದೆ. ತುಂಬ ಡೇಂಜರ್ ಇದು. ಆದರೆ ಇದನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಈಗ ಅದನ್ನು ಬೆಂಕಿ ಹಾಕಿ ಸುಡಬೇಕಾಗ್ತದೆ. ತುಂಬ ತುರಿಸ್ತದೆ ತಾಗಿದ್ರೆ. ಹಿತ್ತಲು ಸಾಧಾರಣ ಅರ್ಧ ಭಾಗದಷ್ಟು ಕ್ಲೀನ್ ಆಯಿತು. ಇನ್ನು ಕೂಡ ತುಂಬ ಬಾಕಿ ಇದೆ ಕ್ಲೀನ್ ಮಾಡಲಿಕ್ಕೆ. ಇದು ನಮ್ಮ ಮನೆಯ ಸುತ್ತಲಿನ ಸೀನರಿ. ನನ್ನ ಅಣ್ಣನ ಮಗನಿಗೆ ಸ್ಟ್ಯಾಂಡನ್ನು ಕೊಟ್ಟಿದ್ದಾನೆ. ಇನ್ನು ಮುಂದೆ ಈ ಸ್ಟ್ಯಾಂಡಲ್ಲಿ ವಿಡಿಯೋ ತೆಗೆದು ನಾನು ಅಪ್ಲೋಡ್ ಮಾಡಬೇಕಾಗಿದೆ. ಇದನ್ನು ಕಲಿಬೇಕಾಗಿದೆ. ನನ್ನ ಸೆಲ್ಫಿ ಸ್ಟಿಕ್ ಅದರ ಸ್ಟ್ಯಾಂಡ್ ಕಟ್ಟಾಗಿ ನನಗೆ ವಿಡಿಯೋ ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು, ವಿಡಿಯೋ ತೆಗಿಲಿಕ್ಕೆ. ಸೆಲ್ಫಿ ಸ್ಟಿಕ್ನ ಸ್ಟ್ಯಾಂಡ್ ಕಟ್ಟಾಗಿತ್ತು, ಅದಕ್ಕೆ ಗಮ್ ಟೇಪ್ ಹಾಕಿದ್ದೆ. ಆದರೆ ಅದು ಸರಿಯಾಗ್ತಿರ್ಲಿಲ್ಲ ವಿಡಿಯೋ ತೆಗಿಲಿಕ್ಕೆ. ನಿನ್ನೆ ನಾನು ಒಂದು ಒಳ್ಳೆಯ ತಲೆಗೂದಲಿಗೆ ಹಾಕುವ ಎಣ್ಣೆಯನ್ನು ರೆಡಿ ಮಾಡಿದ್ದೇನೆ. ಅದು ಮಾಡುವ ರೀತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಒಳ್ಳೆಯ ರಿಸಲ್ಟ್ ಕೂಡ ಬರುವುದು. ಇದಕ್ಕೆ ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿ ನಾವು ಅದರ ಎಣ್ಣೆಯನ್ನು ತಯಾರಿಸ್ತಾ ಇದ್ದೇವೆ. ತುಂಬ ವರ್ಷದಿಂದ ನಾವು ಇದನ್ನು ಬಳಸ್ತಾ ಇದ್ದೇವೆ. ಒಳ್ಳೆ ರಿಸಲ್ಟ್ ಕೂಡ ಬರ್ತದೆ. ನಮಗೆ 100% ಗ್ಯಾರಂಟಿ ಕೂಡ ಇದೆ ಇದರಲ್ಲಿ. ಯಾವ ಎಣ್ಣೆ ತರುವುದಕ್ಕಿಂತ ಮನೆಯಲ್ಲೇ ನಮಗೆ ತಯಾರಿಸಿದ ಎಣ್ಣೆಯನ್ನು ಹಾಕಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸ್ತೇನೆ. ಇಷ್ಟವಾದೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗುವವರೆಗೂ ಬಾಯ್.